ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ನನ್ನ ವಿಡಿಯೋ. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಇವತ್ತು ಏನೆಲ್ಲ ಮಾಡಿದೆ, ಎಲ್ಲೆಲ್ಲ ಹೋದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬೆಳಗ್ಗೆನೇ ಎದ್ದು ರಾತ್ರಿ ನೆನೆಸಿಟ್ಟಿರುವಂಥ ಮೆಂತ್ಯ ಮತ್ತು ಜೀರಿಗೆನ ಕುದಿಸ್ಬಿಟ್ಟು ಅದರೊಟ್ಟಿಗೆ ಸ್ವಲ್ಪ ಶುಂಠಿನೂ ಹಾಕಿದೆ. ಸೊ ಕುದಿಸ್ಬಿಟ್ಟು ಆ ನೀರನ್ನ ಕುಡಿದೆ. ಮೆಂತ್ಯ ಮತ್ತು ಯಾಕೆ ಜೀರಿಗೆ ಅಂದರೆ ಮೆಂತ್ಯ ಹೀಟು, ಮೆಂತ್ಯ ಕೋಲ್ಡ್, ಜೀರಿಗೆ ಹೀಟು, ಅದಕ್ಕೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಎರಡನ್ನೂ ರಾತ್ರಿನೇ ನೆನೆಸಿಟ್ಟು ಆ ನೀರನ್ನ ಕುದಿಸ್ಬಿಟ್ಟು ಕುಡಿತೀನಿ ನಾನು. ಓಕೆನಾ. ಇವತ್ತು ಪಾತ್ರೆ ತೊಳೆಯೋ ಕಾರ್ಯಕ್ರಮ ನಂದೇ ಆಗಿತ್ತು. ನಮ್ಮಪ್ಪ ವಾಶ್ ಮಾಡಿರಲಿಲ್ಲ, ಹಾಗೆ ಹೋಗ್ಬಿಟ್ಟಿದ್ರು ಅವರು. ಅದಕ್ಕೆ ನಾನೇ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ. ಜಾಸ್ತಿ ಏನು ಪಾತ್ರೆ ಇರಲ್ಲ, ಸಾಮಾನ್ಯವಾಗಿ 2 ತಟ್ಟೆ ಸಾಂಬಾರು ಕುಚ್ಚಿದ್ರೆ ಸಾಂಬಾರ್ದು, ಇಲ್ಲಾಂದರೆ ಕುಕ್ಕರು ಅಷ್ಟೇ ಇರುತ್ತೆ, ಜಾಸ್ತಿ ಇರೋಕ್ಕೆ ಹೋಗಲ್ಲ. ಅದು ಬಿಟ್ಟರೆ ನಾನೇನಾದ್ರು ಎಕ್ಸ್ಟ್ರಾ ಮಾಡ್ಕೊಂಡಿದ್ರೆ ಅದಿರತ್ತೆ ಅಷ್ಟೇ. ಆ್ಯಂಡ್ ನೀಟಾಗಿ ಕಸಲನೂ ಗುಡಿಸ್ಕೊಂಡೆ. ಅನ್ವಾಂಟೆಡ್ ರ್ಯಾಪ್ಸ್ ಎಷ್ಟೊಂದಿತ್ತು, ಎಲ್ಲನೂ ಎಸ್ತಿದ್ದಾಯಿತು. ಕಸ ಎಲ್ಲ ಗುಡಿಸಿ ಆ್ಯಂಡ್ ನನ್ನ ಮಂಚದ ಕೆಳಗಡೆ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ. ಆಲ್ರೆಡಿ ಲಾಸ್ಟ್ ಟೈಮೇನೆ ಎಷ್ಟೊಂದು ಆಗ್ಬಿಟ್ಟಿತ್ತು ಅಂತ ತೆಗ್ದು ಮೇಲ್ಗಡೆ ಇಟ್ಟೆ. ಈಗ ನೋಡಿದ್ರೆ ಪುನಃ ಅಲ್ಲಿ ಚಪ್ಪಲ್ ಬಾಕ್ಸ್ ಅಂತೆ ಅದಂತೆ ಇದಂತೆ ಸೇರ್ಕೊಂಡ್ಬಿಟ್ಟಿದೆ. ಇವಾಗ ಅದನ್ನು ಕ್ಲೀನ್ ಮಾಡಬೇಕು ಟೈಮ್ ಸಿಕ್ಕಿದಾಗ. ಅಂದರೆ ಅಲ್ಲಿ ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಇದೆ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಮನೆಯೆಲ್ಲ ಒರೆಸ್ಕೊಂಡೆ. ಆ್ಯಂಡ್ ನಿಮಗೆ ನೆನ್ನೆ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ, ಬಿಕಾಸ್ ಅದನ್ನು ರ್ಯಾಂಡಮಾಗಿ ಶೂಟ್ ಮಾಡಿದ್ದು, ಏನು ಮಾಡಬೇಕು ಅಂತ ಗೊತ್ತಾಗದೆ, ಸರಿ ತಡಿ ಡೈಲಿ ವ್ಲಾಗ್ ಕೇಳ್ತಾರಲ್ಲ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ನನಗೆ. ಅದಕ್ಕೆ ಆ ವ್ಲಾಗ್ನ ನಾನು ಹೆಂಗೆ ಬೇಕೋ ಹಾಗೆ ರ್ಯಾಂಡಮಾಗಿ ಶೂಟ್ ಮಾಡಿ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಹುಚ್ಚುಚ್ಚಿ ಥರ ಇದ್ದೆ, ಅದು ಏನೋ ಗೊತ್ತಿಲ್ಲ ನನಗೆ. ಅಪ್ಲೋಡ್ ಮಾಡಬೇಕು ಅನ್ನಿಸ್ತು, ಮಾಡಿಬಿಟ್ಟೆ ಅಷ್ಟೇ. ಆ್ಯಂಡ್ ಫ್ರೆಶ್ ಅಪ್ ಆಗಿ ಬಂದು ನಾನು ಪೂಜೆನ ಮುಗಿಸ್ಕೊಂಡೆ. ಪೂಜೆ ಪಾಠಗೆ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಅದು ವೈಬ್ರೇಷನ್ಸ್ ಹಾಗೆ ಇರಲಿ ಅಂತ ಹೇಳಿ ಹಂಗೆ ಬಿಟ್ಬಿಟ್ಟೆ. ನೀವು ಫುಲ್ ನೋಡಿದ್ರೆ ಅಥವಾ ಸ್ಕಿಪ್ ಮಾಡಿಬಿಟ್ರೆ ನಂಗೆ ಅದನ್ನು ಹೇಳಿ. ಬೆಳಗ್ಗೆ ಎದ್ದು ನಾನು ಬರೀ ಡಿಟಾಕ್ಸ್ ಜ್ಯೂಸ್ ಅಷ್ಟೇ ಕುಡ್ದಿದ್ದು. ಹೊಟ್ಟೆ ತುಂಬ ತೊಳಸ್ತಿತ್ತು ಅಂತ ಹೇಳಿಬಿಟ್ಟು ಬಾಳೆಹಣ್ಣಿತ್ತು, ಅದನ್ನು ತೊಗೊಂಡು ಬಂದೆ. ಆಟೋದಲ್ಲಿ ಹೋಗ್ತಾ ತಿನ್ಕೊಂಡು ನಾನು ಹೊರಟೆ. ಆಟೋದಲ್ಲಿ ಹೋಗಬೇಕಾದ್ರೆ ನಮ್ಮ ಕೂದಲು ಎಷ್ಟು ಅಧ್ವಾನ ಆಗಿರುತ್ತೆ ಗೊತ್ತಾ. ಫಸ್ಟೇ ತಲೆ ಕೂದಲಲ್ಲಿ ಎಣ್ಣೆ ಹೋಗಿಲ್ಲ, ಆಯಿತಾ. ಅದರಲ್ಲಿ ಇದು ಬೇರೆ. ಅಯ್ಯೋ ಅಂತ ಅಂದ್ಕೊಂಡೆ. ಅದಕ್ಕೆ ಸುಮಾರು ಜನ ಕ್ಯಾಬ್ ಪ್ರಿಫರ್ ಮಾಡ್ತಾರೆ ಅನ್ಸುತ್ತೆ. ಈ ಥರ ಚೆನ್ನಾಗಿ ರೆಡಿಯಾಗಿ ಹೋದವರೆಲ್ಲ ಕ್ಯಾಬೇ ಪ್ರಿಫರ್ ಮಾಡೋದು, ಆಟೋ ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಗಾಳಿಗೆ ಈ ಥರ ಆಗಿಬಿಡತ್ತೆ ಅಂದ್ಬಿಟ್ಟು. ಸೀದಾ ನಾನು ಬಂದಿದ್ದು ಹಾಸ್ಪಿಟಲ್ಗೆ. ನಮ್ಮ ತಾತನಿಗೆ ಹುಷಾರಿಲ್ಲ ಅಂತ ಹೇಳಿ ಅಡ್ಮಿಟ್ ಮಾಡಿದ್ದೀವಿ. 3 ಡೇಸ್ ಆಯಿತು. ಈಸ್ ಫೈನ್. ಅವ್ರಿಗೆ ವೆಡ್ನೆಸ್ಡೇ ಆಪ್ರೇಷನ್ ಅಂತ ಹೇಳಿದರು. ಆದರೆ ವೆಡ್ನೆಸ್ಡೇ ಆಗೋದು ಡೌಟು. ಮೇ ಬಿ ಥರ್ಸ್ಡೇ ಇಲ್ಲಾಂದರೆ ಸ್ಯಾಟರ್ಡೇ ಆಗುತ್ತೆ ಅಂತ ಅನ್ಸುತ್ತೆ. ನಮ್ಮಪ್ಪ ಹಾಸ್ಪಿಟ್ಲಲ್ಲೇ ಉಳ್ಕೋತಾರಲ್ವ, ಚಪ್ಪಲ್ ಬಿಟ್ಬಿಟ್ಟು ಹೋಗಬೇಕು ಒಳಗಡೆ, ವಾರ್ಡ್ ಒಳಗಡೆ. ಯಾರೋ ಚಪ್ಪಲಿನೂ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಚಪ್ಪಲ್ಲೂ ಬಿಟ್ಟಿಲ್ಲ, ಅದು ವಾರ್ಡ್, ಅದೇ ಲೈಕ್ ಹಾಸ್ಪಿಟ್ಲಲ್ಲಿ ಕೂಡ ಚಪ್ಪಲಿ ಬಿಟ್ಟಿಲ್ಲ, ಯಾರೋ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ವರ್ಷ ಆದಮೇಲೆ ಈ ಥರ ವಾರ್ಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿನ ಅಡ್ಮಿಟ್ ಮಾಡಿದ್ವಿ ಒಂದು 12 ಇಯರ್ಸ್ ಬ್ಯಾಕ್. ಮತ್ತೆ ನಮ್ಮ ತಾತನ ಮಾಡಿದ್ದೀವಿ. ವಾರ್ಡಲ್ಲಿ ನಾನು ಟಿ ವಿ ನೋಡಿದೆ. ಐ ವಾಸ್ ಸರ್ಪ್ರೈಸ್ಡ್ ಬಿಕಾಸ್ ಟಿ ವಿ ಇದೆಯಲ್ಲ ಅಂತ. ಇಟ್ಸ್ ಆ್ಯಕ್ಚುಲಿ ಗುಡ್. ಪೇಷಂಟ್ಸಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸ್ವಲ್ಪ ರಿಲೀಫ್ ಆಗುತ್ತೆ. ಆ ಟಿ ವಿ ಆನ್ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ, ನಾನು ನಮ್ಮ ತಾತನ ಕೇಳಿಲ್ಲ. ಆ್ಯಂಡ್ ನಾನೊಂದು ಸ್ವಲ್ಪ ಹೊತ್ತಿದೆ, ಅಂದರೆ ಒಂದು 4 hours ಏನೋ ಇದ್ದೆ ನಾನು. 4 hours ಇದ್ದು ನಾನು ವಾಪಸ್ ಮನೆ ಕಡೆಗೆ ಬಂದುಬಿಟ್ಟೆ. ಹೆಂಗೆ ಹೊಟ್ಟೆ ಹಸಿತಿತ್ತು ಅಂದರೆ ಬೆಳಗ್ಗೆಯಿಂದ ನಾನು ಏನೇನೂ ತಿಂದಿರಲಿಲ್ಲ, ಆಯಿತಾ. ನೀರು ಸಹ ಕುಡ್ದಿರಲಿಲ್ಲ ನಾನು ಹಾಸ್ಪಿಟ್ಲಲ್ಲಿ. ಸಿಕ್ಕಾಪಟ್ಟೆ ತಲೆನೋತಿತ್ತು ಅಂತ ಖಾಲಿ ಹೊಟ್ಟೆಲಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೆ. ಮನೆಗೆ ಬಂದ ತಕ್ಷಣ ನಮ್ಮ ಫ್ರೂಟ್ಸ್ ಕಟ್ ಮಾಡಿ ಆಲ್ರೆಡಿ ಇಟ್ಟಿದ್ರು, ನಾನು ಬಿಟ್ಟಿಲ್ಲ. ಹೋಗಿದ ತಕ್ಷಣ ತಿಂದ್ಬಿಟ್ಟೆ. ನನಗೆ ಎಷ್ಟು ಸಮಾಧಾನ ಆಯಿತು ಗೊತ್ತಾ. ಬೆಳಗ್ಗೆಯಿಂದ ನಾನು ಲಿಟ್ರಲಿ ಏನೇನೂ ತಿಂದಿಲ್ಲ, ಬರೀ ಡಿಟಾಕ್ಸ್ ಜ್ಯೂಸು, ಒಂದು ಬಾಳೆಹಣ್ಣು, ಅದಾದಮೇಲೆ ಖಾಲಿ ಹೊಟ್ಟೆಲಿ ಟ್ಯಾಬ್ಲೆಟ್ ತೊಗೊಂಡಿದ್ದು ಅಷ್ಟೇ. ನನಗೆ ಅಲ್ಲಿ ಆಗಲಿಲ್ಲ ಇರೋಕ್ಕೆ, ನನಗೆ ತುಂಬ ಹಿಂಸೆ ಆಗ್ತಿತ್ತು. ಅದಕ್ಕೆ ನಾನು ಹೊರಟು ಬಂದುಬಿಟ್ಟೆ. ಫಸ್ಟ್ ಟೈಮ್ ನಾನು ಈ ಥರ ಹಾಸ್ಪಿಟಲ್ಗೆ ಹೋಗಿದ್ದಾಯ್ತಾ.
ನಂಗೆ ಲಿಟ್ರಲಿ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಇವಾಗ ಬಂದದೆ ಇದು ಕ್ಯಾರೆಟು, ಸೌತೆಕಾಯಿ ಮತ್ತು ಮಾವಿನಹಣ್ಣು ತಿಂದೆ. ನನಗೆ ಹೆಂಗಾಗಿತ್ತು ಅಂದರೆ ನಾವು ಅಲ್ಲಿವರೆಗೂ ಬದುಕೋದೇ ಬೇಡಪ್ಪ ಅನಿಸ್ಬಿಡ್ತು. ಒಬ್ಬ ತಾತನಿಗೆ ಅಂದರೆ ಆ ತಾತನ ಪಾಪ ಹೆಂಗೆ ಮಾಡಿದ್ದಾರೆ ಅಂದರೆ ಫುಲ್ ಬಾಡಿ ಎಲ್ಲ ಸ್ಟಿಚ್ಚು, ಬಾಡಿ ಎಲ್ಲ ಪೈಪು ಆ ತಾತನಿಗೆ. ನಂಗೆ ಅದನ್ನು ನೋಡಿದ ತಕ್ಷಣ ತಲೆ ಸುತ್ತ ಬಂದಂಗೆ ಆಗ್ಬಿಡ್ತು. ನನಗೆ ಫುಲ್ ಹೊಟ್ಟೆಲ್ಲ ತೊಳಸ್ಬಿಡ್ತು. ಬೆಳಗ್ಗೆಯಿಂದ ಬೇರೆ ಏನೂ ತಿಂದಿರಲಿಲ್ಲ. ಫುಲ್ ತಲೆ ಹೆಂಗೆ ಭಾರ ಆಗ್ತಿದೆ ಗೊತ್ತಾ. ಮಾತ್ರೆ ನುಂಗಿದ್ದೆ, ಹೋಗಿದ ತಕ್ಷಣ ಮಾತ್ರೆ ನುಂಗಿದೆ. ಅಂದರೆ ಖಾಲಿ ಹೊಟ್ಟೆಲಿ ಮಾತ್ರೆ ನುಂಗಿದ್ರೆ ಅದೇನೂ ಎಫೆಕ್ಟ್ ಆಗೋಲ್ಲ, ಅದೇ ನಾನು ಮಾಡಿದ ತಪ್ಪು. ಬಟ್ ಅಲ್ಲಿ ನನಗೆ ಏನೂ ತಿನ್ನಬೇಕು ಅಂತಲೂ ಗೊತ್ತಾಗಿಲ್ಲ. ಬಿಕಾಸ್ ಹಾಸ್ಪಿಟ್ಲಲ್ಲಿ ಏನು ತಿಂತೀರಾ. ನಮ್ಮಪ್ಪ ಹಂಗೂ ಫೋನ್ ಮಾಡಿ ಇಡ್ಲಿ ತಂದು ಕೊಡ್ಲಾ ಅಂದರು. ನನಗೆ ಬೇಡ ಅಂತಂದೆ. ಸಕ್ಕತ್ ಹಿಂಸೆ ಆಗ್ಬಿಡ್ತು ಯಪ್ಪ, ಸಕ್ಕತ್ ಹಿಂಸೆ ಆಗ್ಬಿಡ್ತು ನನಗೆ. ಅದ್ರಲ್ಲಿ ಬೇರೆ ಒಂದು ಅಜ್ಜಿ ಸಿಕ್ಕಿದ್ರು. ಆ ಅಜ್ಜಿ ಅವ್ರು ನನ್ನ ಫೋನ್ ವರ್ಕ್ ಆಗ್ತಿಲ್ಲ, ನನಗೊಂಚೂರು ಫೋನ್ ಮಾಡಿಕೊಡಿ ಅಂತ ಅಂದರು. ನನ್ನ ನಂಬರಿಂದ ಫೋನ್ ಮಾಡಿಕೊಟ್ಟೆ ಅವ್ರ ಮಗನಿಗೆ. ಆಮೇಲೆ ಆ ಅಜ್ಜಿ ಇದ್ದರು ಮಾತಾಡ್ತಿದ್ರ. ಅಜ್ಜಿ ಲಿಟ್ರಲಿ ಅಳ್ತಾ ಇದ್ದಾರೆ. ನನ್ನ ಮಗ ಸೊಸೆ, ನನ್ನ ಸೊಸೆ ತುಂಬ ಹಿಂಸೆ ಕೊಡ್ತಾಳೆ, ನನಗೆ ಯಾರೂ ನೋಡ್ಕೊಳ್ಳೋರಿಲ್ಲ, ಹಾಗೆ ಹಿಂಗೆ ಅಂತ. ಅಜ್ಜಿಗೆ ಕ್ಯಾನ್ಸರು. ಆಮೇಲೆ ನೋಡಿದ್ರೆ ನಾನು ಮಾತಾಡೋದು ಅವ್ರಿಗೆಲ್ಲ ಕೇಳಿಸುತ್ತೆ ಕಣಮ್ಮ, ಒಂಚೂರು ನೋಡು ಅಂತ ಅಂದರು. ನಾನು ಹೇಳಿದೆ ಇಲ್ಲ ಪಾರ್ಟಿ, ಹಂಗೆಲ್ಲ ಕೇಳಿಸಲ್ಲ, ನಿಂಗೆ ರೆಕಾರ್ಡ್ ಇಟ್ಟರೆ ಮಾತ್ರನೇ ಗೊತ್ತಾಗೋದು, ಇಲ್ಲಾಂದರೆ ಕೇಳಿಸಲ್ಲ. ಅಂದರೆ ಇಲ್ಲ, ನಾನು ಬೇರೆ ಹತ್ರ ಮಾತಾಡೋದು ನನ್ನ ಮಗ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ, ನನ್ನ ಸೊಸೆ ಫುಲ್ ಹಿಂಸೆ ಮಾಡ್ತಾಳೆ, ನೀರು ಮುಟ್ಟಿದ್ರು ತಪ್ಪು ಅಂತಾಳೆ ಅಂತ ಅಂದರು. ಆಮೇಲೆ ಅಳ್ತಾ ಇದ್ರು ಅಜ್ಜಿ. ಅಳದಿಂಗ ಅಂದರೆ ಅಳ್ಬೇಡಿ ಅಮ್ಮ ಅಳ್ಬೇಡಿ ಅಂತೆಲ್ಲ ಹೇಳಿ ಅದಾದಮೇಲೆ ಅಜ್ಜಿನ ಕೇಳಿದೆ, ಹಾಸ್ಪಿಟ್ಲ್ ಖರ್ಚೆಲ್ಲ ಯಾರು ನೋಡ್ಕೊಳ್ತಾರೆ ಅಂದರೆ ನಾನೇ ನೋಡ್ಕೊಳ್ತೀನಿ ಅಂದರು. ನೀವೇ ನೋಡ್ಕೊಳ್ತೀರಾ, ಹಿಂಗೆ ಕೆಲ್ಸಕ್ಕೆ ಹೋಗ್ತೀರಾ ಅಂತಂದರೆ ಇಲ್ಲ, ನನ್ನ ಹತ್ರ ಒಂದು 50 ಗ್ರಾಮ್ ಒಡವೆ ಇತ್ತು, ಅದನ್ನೆಲ್ಲ ಮಾರಿಬಿಟ್ಟೆ, 3 ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ. ಆಮೇಲೆ ಅದ್ರ ಬರೋ ದುಡ್ಡಲ್ಲಿ ನಾನು ಮೇಂಟೈನ್ ಮಾಡ್ತೀನಿ ಹಾಸ್ಪಿಟ್ಲಿಗೆ, ಅದಕ್ಕೆ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ. ನನ್ನ ಹಂಗೆಲ್ಲ ಹೇಳಬಾರ್ದು ಅಮ್ಮ, ಭಗವಂತ ನಿಮ್ಮನ್ನ ಇನ್ನೂ ಇಟ್ಟಿದ್ದಾನಂದರೆ ಎಂದಕ್ಕೋ ಒಂದು ಕಾರಣ ಇರುತ್ತೆ, ಅಳ್ಬೇಡಿ ಅಂತ. ಅಷ್ಟು ಅವ್ರ ಮಗ ಬಂದರು. ನಾನು ಅಳಲ್ಲ, ನನ್ನ ಮಗ ನೋಡಿದ್ರೆ ಬೈತಾನೆ ಅಂತ ಅಂದರು. ನನಗೆ ನಿಜ ಇವತ್ತು ಹಿಂಗಾಗ್ಬಿಡ್ದು ಗೊತ್ತಾ ಹಾಸ್ಪಿಟ್ಲಲ್ಲಿ ಅಪ್ಪ ಅಂತ ಅನ್ನಿಸ್ಬಿಡ್ತು. ನಾವು ಅಲ್ಲಿವರೆಗೂ ಬದುಕೋದೇ ಬೇಡಪ್ಪ, ಇರೋಗಂಟ ಇದ್ದು ಚೆನ್ನಾಗಿದ್ದು ಹೋಗ್ಬಿಡ್ಬೇಕು. ನಮ್ಮ ಜಾನು ಥರನೇ ಮಲ್ಕೊಳ್ಳೋದು ಕೂಡ ಫುಲ್ಲ ಅಂತ ಎದ್ಬಿಡ್ತದ ಮಗ. ಸುಂದ್ರಿ ಪುಟ್ಟು ಇದು ದೊಡ್ಡ ಸುಂದ್ರಿ ಇದು ಹಂಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದು ಜೋಶಲ್ಲಿ ಇವತ್ತು ಕಾಫಿ ಕುಡ್ದಿಲ್ಲ, ಏನಿಲ್ಲ, ನಮಗೂ ಮಾಡಿಕೊಟ್ಟಿಲ್ಲ. ಸೀರಿಯಸ್ಲಿ ಗಾಯ್ಸ್, ಸೀರಿಯಸ್ಲಿ ಇವಾಗ ಬೇಡ ಬಿಡು, 9 ಗಂಟೆ ಆಯ್ತು, ಹೆಂಗೆ ಕುಡಿತೀಯ? ಯಾಕಮ್ಮ ಇಷ್ಟು ನನ್ನ ಹಾಕಿದ್ಯಾ? ನಮ್ಮಮ್ಮ ಏನೋ ಸಾರು ಮಾಡಿ, ಏನು ಸರಮ್ಮ? ಮಸಾಲೆ ಸಾರು ಅಂತ. ಇವತ್ತೆಲ್ಲ ಊಟ ತಿಂದ್ರಿ ಅಂದರೆ ಇದೆ ನೋಡಿ, ಜಾನು ಥರ ಕಾಣ್ತಾ ಇದೆ. ಮ್ಯಾಂಗೋ ಗಾಯ್ಸ್, ಮ್ಯಾಂಗೋ ಇವತ್ತು ಹೆವಿ ಮ್ಯಾಂಗೋ ತಿಂದಿದ್ದೀನಿ. ನಾಳೆ ಅಟ್ಲೀಸ್ಟ್ 1-2 ಗುಳ್ಳೆ ಆದರೂ ಬಂದೇ ಬರುತ್ತೆ. ನಮ್ಮ ಮನೇಲಿ ನಮ್ಗಳಿಗೆ ಅಡುಗೆ ಮಾಡೋದಕ್ಕಿಂತ ಹೊರಗಡೆ ಮಕ್ಳಿಗೆ ಇವಾಗ ಬೆಕ್ಕು ಬೇರೆ ಇದೆ ನಮಗೆ, ಅವ್ರುಗಳಿಗೆ ಅಡುಗೆ ಜಾಸ್ತಿ ಡೈಲಿ. ನಾವಂದರೆ ಸಾಂಬಾರು 1-2 ದಿವ್ಸಕ್ಕೆ ಒಂದ್ಸತಿ ಮಾಡ್ತೀವಿ, ಅವ್ರಿಗೆ ಡೈಲಿ ಬೇಯಿಸ್ಲೇಬೇಕು ಚಿಕನ್. ಆ್ಯಕ್ಚುಲಿ ಬಸ್ಸಾರು ಜೊತೆ ಮಾವಿನ ಚೆನ್ನಾಗಿರುತ್ತೆ, ಈ ಥರ ಸಾರು ಜೊತೆ ಎಲ್ಲ ಅಷ್ಟು ಚೆನ್ನಾಗಿರಲ್ಲ, ಬಟ್ ಬಸ್ಸಾರು ಜೊತೆ ಸೂಪರಾಗಿರುತ್ತೆ. ಇವಾಗ ಟೈಮ್ ಬಂದು 9:15. ಅರದ್ ಕುಳ ಹುಯ್ ಹುಯ್ ಕುಳ ಇಲ್ಲೇಳೆ ಏಯ್ ಎಲ್ಲಿ ಕೂತ್ಕೊಡೆ ಹೆಂಗಡ್ಸ್ತಾಳೆ. ಅಷ್ಟು ಚಂದ ಮೂತಿ ನೋಡ್ರಿ. ಕೂಡ ಇಲ್ಬಾ, ಬಿದೋಗ್ತೆ ಮಗ್ನೆ.
ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ನನ್ನ ಬ್ಯಾಗ್ ಇದೆ, ಸ್ಕಿನ್ ಕೇರ್ ಬ್ಯಾಗು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಏನಿಲ್ಲ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ. ಇವತ್ತು ಹೆವಿ ಹೊರಗಡೆ ಇದ್ದೆ ಗೊತ್ತಾ, ಫುಲ್ ಧೂಳು. ಆಟೋಲ್ಲಿ ಬರ್ತಿದ್ದೀನಿ, ನನ್ನ ಫೋನ್ ಏನಿದೆಯಲ್ಲ ಫುಲ್ ಧೂಳು ತುಂಬ್ಕೊಂಬಿಟ್ಟೈತೆ. ನಮ್ಮ ಅನುಪಲ್ಲವಿನ ದೇವು ಕಾಲ್ ಮಾಡಿದ್ದ, ಮಾತಾಡ್ತಿದ್ದೆ. ಇದಂತೂ ಕೈಯಲ್ಲಿ ಕಿತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಇಷ್ಟು ಸ್ಟಬ್ಬನಾಗಿ ಉಳ್ಕೊಂಡ್ಬಿಟ್ಟಿದೆ ಮಾರ್ಕು. ಎಷ್ಟು ಧೂಳೈತೆ ನೋಡಿ. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಲಾಸ್ಟ್ ಟೈಮ್ ನನಗೆ ವಿಡಿಯೋ ಮಾಡೋದಕ್ಕೆ ಈ ಲೈಟೇ ಸಿಕ್ಕಿಲ್ಲ. ನಮ್ಮಮ್ಮ ಎಲ್ಲೋ ಇಟ್ಬಿಟ್ಟಿದ್ದೆ. ನಾನು ಒಂದು ಸ್ಪೇರ್ ಲೈಟ್ ಥರ ಇಲ್ಲಿ ಇಟ್ಟಿದ್ದೀನಿ, ನಮ್ಮಮ್ಮಂಗೂ ಯೂಸ್ ಆಗುತ್ತೆ ಅನ್ನೋಂಥ. ಇವತ್ತು ತಲೆಯಲ್ಲಿ ಎಣ್ಣೆ ಹೋಗಿಲ್ಲಪ್ಪ. ಅದು ನನಗೆ ಅರ್ಥ ಆಗ್ತಿರೋದು ಏನು ಅಂದರೆ, ನಾನು ಅಷ್ಟು ಎಣ್ಣೆ ಇಟ್ಟೇ ಇಲ್ಲ. ಅಂದರೆ ನಾನೇ ಸರಿಯಾಗಿ ಉಜ್ಜಿದ್ವಾ ಗೊತ್ತಿಲ್ಲ. ನಂಗೆ ತುಂಬ ಒಂಥರ ಹೇಗಾಗ್ತಿದೆ ಅಂದರೆ, ಕೆಲ್ಸಕ್ಕೆ ಹೋಗಬೇಕು, ಡೈಲಿ ಕೆಲಸದ ರುಟೀನ್ ಇರಬೇಕು, ಒಂಥರ ಡಿಸಿಪ್ಲಿನ್ ರುಟೀನ್ ಇರುತ್ತೆ ಗೊತ್ತಾ, ಆ ಥರ ಇರಬೇಕು. ಅಂದರೆ ಬೆಳಗ್ಗೆ ಬೇಗ ಎದ್ದೇಳು. ನನಗೆ ಶೂಟಿಂಗ್ ಇದ್ದಾಗ ತುಂಬ ಇಷ್ಟ ಆಗುತ್ತೆ. ನಾನು 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಕೆಲ್ಸಕ್ಕೆ ಹೋಗ್ತೀನಿ ಗೊತ್ತಾ, ಅದು ನಂಗೆ ಸಖತ್ ಖುಷಿ ಕೊಡುತ್ತೆ. ನಂಗೆ ಆ ಥರ ದಿನ ಇದ್ರೂ ನಾನು ಖುಷಿ ಪಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಆ ಥರ ದಿನಗಳಿಲ್ಲ. ಒಂದ್ಸತಿ ಅನ್ಸುತ್ತೆ 9 to 5 ಜಾಬ್ ಮಾಡ್ತಿದ್ದೆ ಗೊತ್ತಾ, ಅದೊಂಥರ ಡಿಸಿಪ್ಲಿನ್ ರುಟೀನ್ ಇತ್ತು ಆಯಿತಾ. ಬಟ್ ನಮ್ಮದು ಸ್ವಲ್ಪ ಅನ್ಸರ್ಟೇನ್, ಬಟ್ ಸಕ್ಕತ್ತಾಗಿರುತ್ತೆ ನಮ್ಮ ಲೈಫು. ಅಂದರೆ ಎಲ್ರದ್ದು ಗೊತ್ತಿಲ್ಲ, ನನಗಂತೂ ಸಕ್ಕತ್ತಾಗಿದೆ. ಐ ಆಮ್ ರಿಯಲಿ ಎಂಜಾಯಿಂಗ್ ಮೈ ಲೈಫ್. ಏನೇ ಇರಲಿ, ಖುಷಿ ಇರಲಿ, ದುಃಖ ಇರಲಿ, ಆ ಕ್ಷಣಕ್ಕೆ ಬರುತ್ತೆ. ಇಟ್ಸ್ ಓಕೆ, ತೊಗೋಬೇಕು, ಮತ್ತೆ ಹೋಗುತ್ತೆ. ಅದೇನು ಲಾಸ್ಟ್ ಆಗಲ್ಲ. ಸರ್ಟನ್ ಪೀರಿಯಡಿಗೆ ಅದು ಇದ್ದೇ ಇರುತ್ತೆ, ಅದಾದಮೇಲೆ ಅದು ಮುಗ್ದೋಗುತ್ತೆ. ನನಗೆ ಆ ಥರ ತುಂಬ ಇಷ್ಟ ಆಗುತ್ತೆ. ನೆನ್ನೆಯಿಂದ ತುಂಬ ಆ ಥರ ಫೀಲ್ ಆಗ್ತದೆ. 5:30ಗೆ ಎದ್ದೆ ನೆನ್ನೆ ಬೆಳಗ್ಗೆನೋ, ಇವತ್ತು ಅಷ್ಟೇ, ನೆನ್ನೆನೋ ಅಷ್ಟೇ. ಬಟ್ ನನಗೆ ಎದ್ದೇಳೋಕ್ಕಾಗ್ತಿಲ್ಲ. ಏನಕ್ಕೆ ಎದ್ದು ಏನು ಮಾಡಬೇಕು ಅನ್ನೋ ಥಾಟ್ ನನ್ನ ಬ್ಲಾಕ್ ಮಾಡ್ತಾ ಇದೆ. ಸೊ ಆ ಒಂದು ಬ್ಲಾಕೇಜ್ ನಾನು ತೆಗಿಬೇಕು. ಬೇಗ ಎದ್ದೇಳಬೇಕು, ಏನಾದರೂ ಮಾಡಬೇಕು. ಅದಕ್ಕೆ ಅಂದ್ಕೊಳ್ತಿದ್ದೆ ಜಿಮ್ಗೆ ಏನಾದರೂ ಸೇರ್ಕೊಳ್ಳ, ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ಹೋಗ್ಬೋದು ಅಂತ ಅಂದ್ಬಿಟ್ಟು. ಬಟ್ ಗೊತ್ತಿಲ್ಲ, ಜಿಮ್, ಯೋಗ ಯಾವುದಾದ್ರೂ ಒಂದು. ಯೋಗ ಇಸ್ ಬೆಸ್ಟ್, ಬಟ್ ಯೋಗಕ್ಕೆ ದಿನ ಹೋಗಲೇಬೇಕು ನಾವು, ಅದೊಂದು. ಬಟ್ ನನಗೆ ಅದು ಕೆಲಸ ಇತ್ತು ಅಂದರೆ ಹೋಗೋಕ್ಕಾಗಲ್ಲ. ಜಿಮ್ ಅಂದರೆ ವೀಕ್ಲಿ ಥ್ರೈಸ್ ಇಲ್ಲ ಟ್ವೈಸ್ ಹೋದ್ರೂ ನಡೆಯುತ್ತೆ. ಲೆಟ್ಸ್ ಸಿ, ಆದಷ್ಟು ಬೇಗ ಒಳ್ಳೇದಾಗಲಿ. ನನಗೆ ಡೈಲಿ ಕೆಲಸ ಮಾಡೋ ಥರ ಏನಾದರೂ ಸಿಕ್ಕಲಿ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಬೇಕು, ಬಂದು ಮನೇಲಿ ಮಲ್ಕೋಬೇಕು, ಮತ್ತೆ ಬೆಳಿಗ್ಗೆ 4:30-5 ಗಂಟೆಗೆ ಎದ್ದು ರೆಡಿಯಾಗಿ ಅಲ್ಲಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಮತ್ತೆ ಕೆಲಸಕ್ಕೆ ಹೋಗಬೇಕು. ಆ ಥರ ದಿನ ಬೇಗ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಲಿಪ್ ಬಾಮ್ಗೆ ನಾನು ND Wild ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಪ್ಲಮ್ದೇನು ಯೂಸ್ ಮಾಡ್ತೀನಿ, ಅದು ಸಕ್ಕತ್ತಾಗಿದೆ. ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಎಲ್ಲ ಡೆಡ್ ಸ್ಕಿನ್ ಏನಿರುತ್ತೆ ಎಲ್ಲನೂ ಪೀಲ್ ಆಗಿಬಿಡುತ್ತೆ. ಅದನ್ನ ಒಂಥರ ಸ್ಕ್ರಬ್ ಥರ ರಿಮೂವ್ ಮಾಡ್ಕೊಳ್ಬೋದು. ಆಮೇಲೆ ಲಿಪ್ಸ್ ತುಂಬ ಸಾಫ್ಟ್ ಅಂತ ಅನಿಸುತ್ತೆ. ಇದಕ್ಕೆ ಬೇಕಿದ್ರೆ ಏನಂತಾರೆ ಆಲ್ಟರ್ನೇಟಿವ್ ನೀವು ಪ್ಲಮ್ದು ಯೂಸ್ ಮಾಡ್ಬೋದು. ಅದನ್ನು ಟ್ಯಾಗ್ ಮಾಡಿರ್ತೀನಿ, ಓಕೆನಾ. 9 to 5 ಜಾಬ್ ಎಂಜಾಯ್ ಮಾಡ್ತಿಲ್ಲ ಅಂತ ಹೇಳಿ. ನಾನು ಯಾವತ್ತೂ 9 to 5 ಜಾಬ್ ಮಾಡಿಲ್ಲ, ನೈಟ್ ಶಿಫ್ಟ್ ಮಾಡಿದ್ದೀನಿ. ಸೊ 9 to 5 ಬಗ್ಗೆ ಅಷ್ಟು ಐಡಿಯಾ ಇಲ್ಲ. 9 to 5 ಮಾಡಿದ್ದೀನಿ ಅಂತಂದರೆ ಜಸ್ಟೆಲ್ಲಲ್ಲಿ ಮಾಡಿದ್ದೆ ನಾನು, ಅಷ್ಟೇ ನೆನಪು ನನಗೆ. ಅದು 9 to 5 ಮೇ ಬಿ 10 to 6, 7 ಆ ಥರ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್. ಬಟ್ ನಾನು ಆಸೆನೂ ಪಡೋಲ್ಲ 9 to 5 ಜಾಬ್ಗೆ ಹೋಗಬೇಕು ಅಂತ. ಆ ಥರ ಕೆಲಸ ಸಿಗಬೇಕು ಅಂತ ಆಸೆ ಪಡ್ತೀನಿ. ಬಟ್ 9 to 5 ಜಾಬ್ ಬೇಡ ನನಗೆ. ಓಕೆ ಗೈಸ್, ಇವತ್ತಿನ ಹೇಗೆ ಅನ್ನಿಸ್ತು ನೆನ್ನೆ ವ್ಲಾಗ್ ಅಂತೂ ಅದೇನು ಮಾಡಿದೆ ಅಂತಲೇ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿದೆ. ನಂಗೆ ಗೊತ್ತು ಆ ವ್ಲಾಗ್ ನಿಮ್ಗೆ ಇಷ್ಟ ಆಗಿರಲ್ಲ ಅಂತ. ನಾನು ಬರೀ ಅದ್ರಲ್ಲಿ ಮಾತಾಡಿದ್ದೀನಿ, ಅಂದರೆ ನಾನು ಹೇಗಿರ್ತೀನೋ ಹಾಗೆ ಮಾತಾಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದೆ ಇರುತ್ತೆ. ಬಟ್ ಸ್ಟಿಲ್ ನೀವೆಲ್ಲರೂ ಅದನ್ನ ನೋಡಿ ಖುಷಿಪಟ್ಟು ನನಗೆ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ನಾಳೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನೋಡೋಣ ನೆಕ್ಸ್ಟ್ ಯಾವುದಾದ್ರು ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕೆ.